ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯೋರ್ಸ್ ಕಿಚನ್ ಕಾರ್ನರ್. ನಾನು ಇವತ್ತು ಚಾಕ್ಲೇಟ್ ಬನಾನಾ ಕೇಕ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇಲ್ಲಿ ನಾನು 2 ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ, 1/4 ಕಪ್ಪು ಚಾಕ್ಲೇಟ್ ಚಿಪ್ಸ್ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನು ಬೇಕಿಂಗ್ ಪೌಡ್ರು, ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ, ಅರ್ಧ ಕಪ್ಪು ಹಾಲು, ಇಲ್ಲಿ 3 ಟೇಬಲ್ ಸ್ಪೂನು ವಾಲ್ನಟ್ಸ್ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ವೆನಿಗರು 1 ಸ್ಪೂನು, ವೆನಿಲಾ ಎಸೆನ್ಸು 1 ಟೀ ಸ್ಪೂನು, ಕೋಕೋ ಪೌಡ್ರು ಅರ್ಧ ಕಪ್ ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ, 3/4 ಕಪ್ಪು ಸಕ್ಕರೆ, ಮೈದಾ ಹಿಟ್ಟು 1.5 ಕಪ್ ತೊಗೊಂಡಿದ್ದೀನಿ. ಇದೇ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿರೋದು, 1.5 ಕಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಒಂದು ಜಾರ್ ತೊಗೊಳ್ಳಿ. ಜಾರಿಗೆ ಸಕ್ಕರೆ 3/4 ಕಪ್ಪು ಹಾಕ್ಕೊಳ್ಳಿ. ಈಗ ಬಾಳೆಹಣ್ಣು ಹಾಕ್ಕೊಳ್ಳಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಒಂದು ಬಟ್ಲು ಇಟ್ಕೊಳ್ಳಿ. ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿರೋ ಬಾಳೆಹಣ್ಣು ಮತ್ತು ಸಕ್ಕರೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳಿ. ಇದು ಸನ್ಫ್ಲವರ್ ಆಯಿಲು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಸ್ಟ್ರೈನರ್ ತಗೊಳ್ಳಿ. ಇದಕ್ಕೆ 1.5 ಕಪ್ಪು ಮೈದಾ ಹಾಕ್ಕೊಳ್ಳಿ, ಬೇಕಿಂಗ್ ಪೌಡ್ರು ಮತ್ತು ಬೇಕಿಂಗ್ ಸೋಡಾ, ಕೋಕೋ ಪೌಡ್ರು. ಈಗ ಜಡಿ ಇಟ್ಕೊಳ್ಳಿ. ನೋಡಿ, ಈ ಲಮ್ಸ್ ಏನು ಹಾಕಬಾರ್ದು. ಈಗ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೋಡಿ, ಈ ಥರ ರೌಂಡಾಗಿ ಫೋಲ್ಡ್ ಮಾಡಿ ಸೆಂಟ್ರಿಗೆ ಈ ಥರ ಅನ್ಬೇಕು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದೇ ಮೆಥಡು, ಕಟ್ ಆ್ಯಂಡ್ ಫೋಲ್ಡ್ ಮೆಥಡು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಮಾಡ್ಕೊಬೇಕು. ನೋಡಿ, ಈ ಮೆಥಡಲ್ಲೇ ಮಾಡಬೇಕು. ಈ ಕೇಕ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಆಗಿದೆ. ಈಗ ಚಾಕ್ಲೇಟ್ ಚಿಪ್ಸ್ ಹಾಕ್ಕೊಳ್ಳಿ. ವೆನಿಗರ್ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಟೀ ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ.
ನೋಡಿ 1 ಟೀ ಸ್ಪೂನು ವೆನಿಲಾ ಎಸೆನ್ಸು, ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಟ್ರೇ ತೊಗೊಳ್ಳಿ, ಕೇಕ್ ಟ್ರೇ ಇಲ್ಲ ಕೇಕ್ ಟಿನ್ ತೊಗೊಳ್ಳಿ. ನನ್ನ ಹತ್ರ ಇದು ಬ್ರೆಡ್ ಮೌಲ್ಡ್ ಇದೆ. ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿದ್ದೀನಿ. ನಾನೊಂದು ಬೇಕಿಂಗ್ ಶೀಟ್ ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಕೇಕ್ ಬ್ಯಾಟ್ರೆಲ್ಲ ಹಾಕ್ಕೊಳ್ಳಿ ಇದಕ್ಕೆ. ನೋಡಿ ಕೇಕ್ ಬ್ಯಾಟ್ರೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ ಈ ಥರ, ಆಗ ಏರ್ ಬಬಲ್ಸ್ ಇದ್ದರೆ ಕ್ರ್ಯಾಕ್ ಆಗುತ್ತೆ. ಈಗ ಮೇಲೆ ವಾಲ್ನಟ್ಸ್ ಹಾಕ್ಕೊಳ್ಳಿ. ಈ ವಾಲ್ನಟ್ಸ್ ಬೇಡ ಅಂದರೆ ಇದು ಕ್ಯಾಶ್ಯೂ ನಟ್ಸ್ ಹಾಕ್ಕೊಬೋದು. ಈಗ ಒಂದ್ಸತಿ ಟ್ಯಾಪ್ ಮಾಡ್ಕೊಳ್ಳಿ. ಓವನ್ನ 10 ನಿಮಿಷ ಪ್ರೀ ಹೀಟ್ಗೆ ಇಟ್ಕೊಬೇಕು ಬೇಕ್ ಮೋಡಲ್ಲಿ. ನಾನು ಪ್ರೀ ಹೀಟ್ಗೆ ಇಟ್ಕೊಂಡಿದ್ದೀನಿ 180 ಡಿಗ್ರಿನಲ್ಲಿ. ಈಗ 40 ನಿಮಿಷ ಬೇಕ್ ಮಾಡಬೇಕು. ನಾನು ಈಗ ಬೇಕ್ ಮಾಡಲಿಕ್ಕೆ ಇಡ್ತೀನಿ. ಬೇಕಾದಮೇಲೆ ತೋರಿಸ್ತೀನಿ ನಾನು. ನೋಡಿ ಕೇಕು ಬೇಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಡ್ಡಿ ತೊಗೊಳ್ಳಿ. ಕಡ್ಡಿ ತೊಗೊಂಡು ಈ ಥರ ಚುಚ್ಚಿ ನೋಡಿ. ನೋಡಿ ಈ ಥರ ಕಡ್ಡಿಗೆ ಏನು ಅಂಟ್ತಿಲ್ಲ ಅಂದರೆ ಕೇಕ್ ಬೇಕಾಗಿದೆ ಅಂತ. ಬೇಕಾಗಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ತಣ್ಣಗಾಗಬೇಕು. ನೋಡಿ ನಾನು ಕೇಕು ತಣ್ಣಗೆ ಮಾಡ್ಕೊಂಡಿದ್ದೀನಿ. 1 ಅವರ್ ತಣ್ಣಗಾಗಿದೆ ಇದು. ಈಗ ಓಪನ್ ಮಾಡೋಣ. ನೋಡಿ ಈ ಥರ ತೆಗೆದ್ರೆ ಬಂದ್ಬಿಡುತ್ತೆ. ಪೇಪರು ತೆಗೆದುಬಿಡಿ. ಈಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಚಾಕ್ಲೇಟ್ ಬನಾನಾ ಕೇಕು ತುಂಬಾ ಸಾಫ್ಟ್ ಆಗಿದೆ. ನೋಡಿ ನೀವು ಟ್ರೈ ಮಾಡಿ ಮನೆಯಲ್ಲಿ, ಹಾಗೂ ಹೇಗಿತ್ತ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯುವರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.